ಅಯ್ಯೋ ಅವ್ರ ಬಗ್ಗೆ ಬೇಡ ಬನ್ನಿ, ಅವು ಯಾವೆಲ್ಲ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿ. ಯಾರು ಯಾರು ಹಾಂ ನಾನೇನು ಹಗರಣದಲ್ಲಿ ಇದ್ದಾರೆ ಅಂತ ನಾನು ಹೇಳಿದ್ದೀನ? ಹಗರಣ ತೆಗಿಬೇಕಂತ ಏನೇನು ನಡೆಸಿದರೆ ತೆಗಿಬೇಕಂತ ಗನ್ ತೋರಿಸಿ ಯಾರಿಗೋ ಎದುರಿಸಿರೋದು ನೆಲಮಂಗಲ ಹತ್ರ ಬೇಕಂತ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವೆಲ್ಲ ಗೊತ್ತಿದೆ ನನಗೆಲ್ಲ, ಇವ್ರದ್ದೆಲ್ಲ ಬಂಡವಾಳಗಳು. ಅದು ನಿರೀಕ್ಷೆ ಇದ್ದಿದ್ದೆ, ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ ಈಗಾಗಲೇ ಒಂದು ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿಲ್ಲ ರಾಜೀನಾಮೆ ಕೊಡ್ತಕ್ಕಂಥ, ಇದೇನು ಆಶ್ಚರ್ಯವೂ ಇಲ್ಲ ನನಗೆ ಆ ವಿಷಯದಲ್ಲಿ. ಅದು ಅವ್ರು ಮಾಡ್ಕೊಂಡವ್ರು ನನಗೇನು ಮಾಡಲಿ? ಪದೇ ಪದೇ ಇಂಥ ಒಂದು ಪರಿಸ್ಥಿತಿ ಯಾತಕ್ಕೆ ನಿರ್ಮಾಣ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥ. ನಾನು ಇವತ್ತು ಬೆಳಗ್ಗೆ ಇಲ್ಲೇ ನಡೀತಾ ಇದೆಯಲ್ಲ ನಮ್ಮ KPSC ಕರ್ಮಕಾಂಡಗಳು, ಇವರಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ. ನಾನು ಇವತ್ತೇನು ಬೆಳಗ್ಗೆ ಹೇಳಿದ್ದೀನಿ ಮಾಧ್ಯಮದ ಸ್ನೇಹಿತರ ಮುಂದೆ, KPSCನಲ್ಲಿ 2022 ಯಾವ ಒಂದು ಇವರೇ ಮಂತ್ರಿ ಇದ್ರಾಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ವಾಟರ್ ಸಪ್ಲೈ, ಆ ಟೈಮ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ 2022ರಲ್ಲಿ ಒಂದು ನೋಟಿಫಿಕೇಷನ್ ಇಶ್ಯೂ ಆಗಿತ್ತು. BJP ಸರ್ಕಾರ ಇತ್ತು. ನಂತರ ಇವರು ಬಂದ ಮೇಲೆ ಅಲ್ಲೇನೋ ಆ ಒಂದು ಆಯ್ಕೆ ಪ್ರಕ್ರಿಯೆಗಳೇನಿದೆ, ಆ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳು ಹೊರಗಡೆ ಬಂದ ಮೇಲೆ ಸಬ್ ಕಮಿಟಿಗಳು ಮಾಡಿ ಆಯೋಗದಲ್ಲಿ ತನಿಖೆಗಳು ಮಾಡಿ ಪ್ರೂವ್ ಏನಾಗಿದೆ, ಅಲ್ಲಿಯ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಲ್ಲೀಗಲ್ಲಾಗಿ ನೇಮಕ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಿದಂಥದ್ದು ಆ ದೂರುಗಳಿದ್ರೂ ಇದೆಲ್ಲವನ್ನು ನಮ್ಮ ಹೈಕೋರ್ಟ್ನಲ್ಲಿರ್ಬೋದು KIT ಮೇಲೆ ಹೋದಾಗ ಯಾತಕ್ಕೆ ಸರ್ಕಾರ ವಕೀಲರನ್ನ ಕಳಿಸಿ ಅಬ್ಜೆಕ್ಷನ್ ಹಾಕಲಿಲ್ಲ? ಅಲ್ಲಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾತಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ? FIR ಹಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು. ಮತ್ತೆ ನಾನು ಹೇಳಿದ ಮೇಲೆ FIR ಯಾಕೆ ಹಾಕಲಿಲ್ಲ? ಎಷ್ಟಕ್ಕೆ FIR ಹಾಕಿದ್ರಿ? ಯಾವ ಕೆಲಸಕ್ಕೆ? ದಿನ ಬೆಳಗ್ಗೆ ಎದ್ದು ಮಾತಾಡ್ತಿರಲ್ಲ, ಏನೋ ಹೇಳಿದ್ದಾರೆ ಇವಾಗೀಗ. ನಾನು ಬೆಳಗ್ಗೆ ಅಲ್ಲಾಗಿರ್ತಕ್ಕಂಥ ವಿಷಯಗಳನ್ನು ದಾಖಲೆಗಳ ಮುಖಾಂತರ ಡೇಟ್ ವೈಸು ಯಾವ್ಯಾವ ದಿನ ಏನೇನು ತೀರ್ಮಾನಗಳು KPSCಲಿ ಆಯಿತು, ಕಾರ್ಯದರ್ಶಿ ಏನು ಇಲ್ಲಿಗಲ್ ಆಗಿ ಅದನ್ನು ಓವರ್ಟೇಕ್ ಮಾಡಿ ಓವರ್ಲುಕ್ ಮಾಡಿ KPSCಯ ಚೇರ್ಮನ್ ರುಜು ಇಲ್ಲದೆ ಇವರೇ ತೀರ್ಮಾನ ಮಾಡಿದ್ರು ಏಕಾಏಕಿ. ಕಾರ್ಯದರ್ಶಿ ಅವ್ರಿಗೇನು ಆ್ಯಕ್ಷನ್ ತೊಗೊಂಡ್ರಿ, ರಾಜ್ಯದ ಮೇಲೆ ಕಳಿಸಿದ್ರಿ ಮತ್ತು ಒಳ್ಳೆ ಜಾಗ ಕೊಟ್ರಿ, ಅಷ್ಟೇ ತಾನೇ ನೀವು ಮಾಡಿರೋದು. FIR ಹಾಕಿಲ್ಲ ಅಂತ ಹೇಳ್ತೀರಿ. ಯಾಕೆ ಹಾಕಲಿ FIRನ? ಯಾವ ಕಾರಣಕ್ಕೆ FIR ಹಾಕಲಿಲ್ಲ? ಆ ವಿಷಯದಲ್ಲಿ ವರದಿ ಬಂದಿಲ್ಲ.